ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ. RCB 18 ವರ್ಷಗಳ ಬಳಿಕ 18ನೇ ಸೀಸನ್ನ 18ನೆಯ ಕಪ್ ನಮ್ಮದಾಗಿಸ್ಕೊಂಡಿರುವಂಥದ್ದು. ಇನ್ನು ಈ ಬಗ್ಗೆ ದಿನೇಶ್ ಗುರೂಜಿ ಅವರು ಕೂಡ ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಈ ಸಲ ಕಪ್ ನಮ್ಮದೇ, RCB ಗೆದ್ದೇ ಗೆಲ್ಲುತ್ತೆ, ಒಂದು ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ. ಆದರೆ ಆ ಒಂದು ಭವಿಷ್ಯ ನಿಜವಾಗಿರುವಂಥದ್ದು, ಆ ಒಂದು ಭವಿಷ್ಯ ಹೇಳಿರುವಂತಹ ವಿಡಿಯೋ ಇರುವಂಥದ್ದು ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ವಲ್ಪ ಎಂಡಿಂಗ್ ಅಲ್ಲಿ ಟಫ್ ಫೈಟ್ ಇರುತ್ತೆ. ಟಫ್ ಫೈಟ್, ಟೆನ್ಷನ್. 8ನೇ ಮನೆ ಬಂದಿದೆ. ಟೆನ್ಷನ್ 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 ಅಲ್ಲಿ ಕಾದ್ ನೋಡೋಣ. ಯಾಕಂದ್ರೆ ಅದೇ ತುಂಬಾ ಇವತ್ತು ಡೇಟ್ ನೋಡ್ತಾರೆ, ಈ ಡೇ ಅಲ್ಲಿ ಏನಾಯ್ತು ಬಂತ ಅಂತ. ಗೆಲ್ತಾರೆ, 100% ಗೆಲ್ತಾರೆ. ಸ್ವಲ್ಪ ಎಂಡಿಂಗ್ ಅಲ್ಲಿ ಟಫ್ ಫೈಟ್ ಇರುತ್ತೆ. ಟಫ್ ಫೈಟ್, ಟೆನ್ಷನ್. 8ನೇ ಮನೆ ಬಂದಿದೆ. ಟೆನ್ಷನ್ 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 ಅಲ್ಲಿ ಕಾದ್ ನೋಡೋಣ. ಯಾಕಂದ್ರೆ ಅದೇ ತುಂಬಾ ಇವತ್ತು ಡೇಟ್ ನೋಡ್ತಾರೆ, ಈ ಡೇ ಅಲ್ಲಿ ಏನಾಯ್ತು ಬಂತ ಅಂತ. ಗೆಲ್ತಾರೆ, 100% ಗೆಲ್ತಾರೆ. ಸ್ವಲ್ಪ ಎಂಡಿಂಗ್ ಅಲ್ಲಿ ಟಫ್ ಫೈಟ್ ಇರುತ್ತೆ. ಟಫ್ ಫೈಟ್, ಟೆನ್ಷನ್. 8ನೇ ಮನೆ ಬಂದಿದೆ. ಟೆನ್ಷನ್ 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 ಅಲ್ಲಿ ಕಾದ್ ನೋಡೋಣ. ಯಾಕಂದ್ರೆ ಬರೀ RCB ಪ್ರೆಡಿಕ್ಷನ್ ಮಾತ್ರ ಅಲ್ಲ, ಕೊರೋನಾ ಬಗ್ಗೆಯೂ ಕೂಡ ಅವರು ನುಡಿದಂತಹ ಭವಿಷ್ಯ ನಿಜವಾಗಿತ್ತು. ಅದರ ನಂತರ ನಾವೇನು ಆಪರೇಷನ್ ಸಿಂಧೂರ ಮಾಡಿದ್ವಿ, ಗಡಿಭಾಗದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ರು. ಈ ಬಗ್ಗೆಯೂ ಕೂಡ ಅವರ ಭವಿಷ್ಯ ನಿಜವಾಗಿರುವಂಥದ್ದು. ಮೊದಲನೇದಾಗಿ ಇವರ ಒಂದು ಪ್ರತಿಕ್ರಿಯೆ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ನಿಮ್ಮ ಫಸ್ಟ್ ರಿಯಾಕ್ಷನ್, RCB ಕಪ್ಪನ್ನು ಗೆದ್ದಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್ ನನ್ನ ಬಗ್ಗೆ ಅಲ್ಲ, ಫಸ್ಟ್ ನಿಮ್ಮ ಭವಿಷ್ಯದ ಜನತೆ ಬಗ್ಗೆ. ಓಕೆ. ಜನತೆ ಖುಷಿಯಾಗಿದೆ, ಕರ್ನಾಟಕ ಖುಷಿಯಾಗಿರೋದಲ್ಲದೆ RCB ಫ್ಯಾನ್ಸ್ ಅಂತಕ್ಕಂಥದ್ದು ಬರೀ ದೇಶದಲ್ಲಲ್ಲ, ವಿದೇಶದಲ್ಲೂ ಇರ್ತಕ್ಕಂಥದ್ದು. ಅವ್ರಿಗೆ 18 ವರ್ಷ ಆದಮೇಲೆ ಒಂದು ಸಂಭ್ರಮದ ವಾತಾವರಣ ಬಂದಿದೆ. ಜ್ಯೋತಿಷ್ಯ ಹೇಳ್ತಕ್ಕಂಥದ್ದೆಲ್ಲ ಇರಲಿ, ಅದು ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಥರ ಬರುತ್ತೆ. ಆದರೆ ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು. ಭವಿಷ್ಯದಲ್ಲಿ ನಾವು ನೆಗೆಟಿವು ಹೇಳಿದಾಗ ನಾವು ಟ್ರೋಲ್ ಆಗ್ತೀವಿ. ಕೆಲವೊಂದು ಸತಿ ನಮ್ಮ ಕ್ಯಾಲ್ಕುಲೇಷನ್ನು ಮನಸ್ಸಿಂದ ನಾವು ಹೇಳಬೇಕು. ಇಲ್ಲಿರೋದನ್ನು ನಾವು ಹೇಳ್ತಕ್ಕಂಥ ವಿಚಾರದಲ್ಲೂ ಕೂಡ ತಪ್ಪು ಒಪ್ಪುಗಳು ಆಗೋದು ಆಗ್ತಕ್ಕಂಥ ಸಾಧ್ಯತೆ. ಊಹೆಯಿಂದ ಹೇಳ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಸರಿಯಾಗಿರ್ತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು ಮತ್ತು ಗ್ರಹಗಳ ಚಲನವಲನೆ, ಅದರ ಇಂಪ್ಯಾಕ್ಟ್ ಆನ್ ದಿ ಎಮೋಷನ್ಸ್, ಅವೆಲ್ಲನೂ ಕೂಡ ನಾವು ಅಸ್ಟ್ರಾಲಜಿಲಿ ದೇರ್ ಈಸ್ ಎ ಪ್ಲೇಸ್ ಅದನ್ನೆಲ್ಲ ಪ್ಲ್ಯಾನ್ ಮಾಡೋಕ್ಕೆ. ಹಾಗೆ 6.5 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಕರ್ನಾಟಕದಲ್ಲಿ, ಮತ್ತು ಫ್ಯಾನ್ಸ್ ಆಚೆ ಇರ್ತಕ್ಕಂಥವ್ರು, ಕರ್ನಾಟಕ ಬಿಟ್ಟು ಆಚೆ ಇರ್ತಕ್ಕಂಥವ್ರು, ಹಾಗೆ ಭಾರತ ಬಿಟ್ಟು ಆಚೆ ಇರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ RCB ಒಂಥರ ಇಟ್ಸ್ ಎ ವೆರಿ ಎಮೋಷ್ನಲ್ ಮ್ಯಾಚ್ ಅಂತ ಹೇಳ್ಬೋದು. ಮೋರ್ ದೆನ್ ಎ ಗೇಮ್, ಇಟ್ ಈಸ್ ಮೋರ್ ಆಫ್ ಎಮೋಷನ್, ಭಾವನೆಗಳ ಮೇಲೆ ಇರ್ತಕ್ಕಂಥ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು. ಮೊದಲು ನಾನು ಆ RCB ಟೀಮ್, ಆ ಬ್ಯಾಟ್ಸ್ಮನ್ಗೆ, ಬೌಲರ್ಗೆ ಫಸ್ಟು ವಂದನೆಗಳನ್ನು ಹೇಳ್ತಾ, ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದಲ್ಲಿ ನಾವು ಹೇಳಿರೋದು ಗೆದ್ದಿದ್ದಕ್ಕಿಂತ ಹೆಚ್ಚಾಗಿ ಅಲ್ಲಿ ಜನಗಳ ಒಂದು ಪಬ್ಲಿಕ್ ಅಂತ ನಾವೇನು ಕರಿತೀವಿ, ಪಾಪ್ಯುಲೇಷನ್ ಅಂತ ಏನು ಕರಿತೀವಿ, ಅವರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದಕ್ಕೆ ಶ್ಲಾಘನೀಯ ಆಗಿರ್ತಕ್ಕಂಥದ್ದು ನನ್ನ ಕಡೆಯಿಂದ ಹೇಳ್ತಾ ಇದ್ವಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಲ್ಪ ಬಂದಾಗ, ನಾವು ಪ್ರಿಡಿಕ್ಷನ್ ಬಗ್ಗೆ ಮಾಡಿದಾಗ ಒಂದು ಹಲವಾರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಅಲ್ಲೇ ಅಪ್ಲೈ ಮಾಡ್ತೀವಿ. ಸೊ ಯಾವುದೇ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ಅಲ್ಲಿ 6ನೇ ಮನೆ ನೋಡ್ತೀವಿ. 6ನೇ ಮನೆ ಇಸ್ ದಿ ಹೌಸ್ ಆಫ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಆ 6ನೇ ಮನೆ ನಾವು ಯಾವ ಸೈಡ್ ಅಂತ ಹೇಳಿ ಮನಸ್ಸಲ್ಲಿ ಹೇಳ್ಕೊಂಡು ಹಾಕಬೇಕು. ನಾವು ಪಂಜಾಬ್ ಸೈಡಲ್ಲಿದ್ದರೆ ಪಂಜಾಬ್ ಅಂತ ಹಾಕಿ ಮನಸ್ಸಲ್ಲಿ ಅಂದ್ಕೊಂಡು ಹಾಕಬೇಕು. ನಾವು RCB ಸೈಡ್ ಅಂತಂದರೆ RCB ಅಂತ ಹೇಳಿ ಹಾಕಿ ನೋಡಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಸೈಡಿಂದ ನೋಡಬೇಕು ಅಂದರೆ 6ನೇ ಕಸ್ಪ್ ಅಂತ ಬರುತ್ತೆ, ಅದು ಹೇಳುತ್ತೆ ಏನಾಗುತ್ತೆ ಅಂತ. ಮತ್ತು ಪಕ್ಕದಲ್ಲಿ ಎದುರಾಳಿ ಬಗ್ಗೆ ನಾವು ನೋಡಬೇಕು ಅಂದರೆ 7ನೇ ಕಸ್ಪ್ ಬರುತ್ತೆ. ಈ 6ನೇ ಕಸ್ಪಲ್ಲಿ ಬಂದಿರತಕ್ಕಂಥದ್ದು ಅಲ್ಲಿ ಏನಾದರೂ ನಮಗೆ ನಕ್ಷತ್ರದಲ್ಲಿ ಮತ್ತು ಸಬ್ಲಾಡಲ್ಲಿ, ಇವೆರಡೂ ಭಾಳ ಇಂಪಾರ್ಟೆಂಟು.
ಈ ಒಂದು ಪ್ರೋಸೆಸ್ಸಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ನಕ್ಷತ್ರದಲ್ಲಿ ಫಸ್ಟು, ಅದಾದ ನಂತರ ಸಬ್ಲಾಡಲ್ಲಿ ನಮಗೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಸಬ್ಲಾಡಲ್ಲಿ ಬಂದರೆ ಈಸಿ ವಿನ್ನು. ಅದೊಂಥರ ಫೈನಲ್ಲು ಅಯ್ಯೋ ಏನೋ ಮಜಾನೇ ಇರಲಿಲ್ಲ, ಬೋರಿತ್ತು ಅಂತ ಬರ್ತಕ್ಕಂಥದ್ದು ಬರುತ್ತೆ. ಹಾಗೆ ಕಾಂಬಿನೇಷನ್ 2ಗೆ ಹೋಗ್ತೀವಿ. ಕಾಂಬಿನೇಷನ್ 2ಅಲ್ಲಿ ಏನು ಬರುತ್ತೆ, ಅದೇ ಪ್ರಶ್ನಾಶಾಸ್ತ್ರದಲ್ಲಿ 1ನೇ ಮನೆ, ಸ್ವಲ್ಪ 3ನೇ ಮನೆ, ಹಾಗೆ ಈ ಒಂದು 9ನೇ ಮನೆ, ಈ ರೀತಿಯಾಗಿರ್ತಕ್ಕಂಥ ಕೆಲವು ಮನೆಗಳು ಬಂದಾಗ ಸ್ವಲ್ಪ ಇದು 50-50 ಥರ ತೋರಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಶಿಫ್ಟ್ ಮಾಡ್ತೀವಿ, ಸಬ್ಲಾಡಲ್ಲಿ ಏನು ತೋರಿಸ್ತಾ ಇದೆ ಅಂತ ನೋಡ್ತೀವಿ. ಇದೊಂದು ಸ್ವಲ್ಪ ಯಾಕೋ ಸ್ವಲ್ಪ ಟೆನ್ಷನ್, ಇದನ್ನು ನೋಡ್ಕೊಂಡೇ ಹೇಳಿದ್ದು ಟೆನ್ಷನ್ ಸ್ವಲ್ಪ ಎಂಡಿಂಗಲ್ಲಿ ವಿತ್ ಲಾಸ್ಟಲ್ಲಿ ನೋಡಿದಾಗ ವಿನ್ನಿಂಗ್ ಕಾಂಬಿನೇಷನ್ ಇರಬೇಕು. ಅಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಆಗಿರ್ತಕ್ಕಂಥ 2, ಅದ್ರ ಜೊತೆಗೆ ಒಂದು 4, ಅದ್ರ ಜೊತೆಗೆ ಒಂದು 7, ಅದ್ರ ಜೊತೆಗೆ ಒಂದು 9, ಅದ್ರ ಜೊತೆಗೆ ಒಂದು 10 ಅಥವಾ 11, ಇದರಲ್ಲಿ ಯಾವುದಾದ್ರು ಒಂದು ಬರಬೇಕು. ಸೊ ಇದು 6ನೇ ಮನೆ, ನಾವು ಯಾರ ಮೇಲೆ ನಾವು ಪ್ರಶ್ನಾಶಾಸ್ತ್ರ ಹಾಕಿದ್ವಿ ಅದನ್ನು ತೋರಿಸುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಕೋರಿಲೇಟ್ ವಿತ್ ದಿ 7th ಕಸ್ಪ್, ಆಪೋಸಿಟ್ ಅವ್ರದ್ದು ಹೆಂಗಿದೆ ಅಂತ. ಇವೆರಡನ್ನೂ ನಾವು ತೂಕ ಮಾಡಿದಾಗ 7th ಕಸ್ಪ್ ನೋಡಿದಾಗ ಇದೇ ಕಾಂಬಿನೇಷನ್ ಅಲ್ಲಿ ಬರುತ್ತಾ ಅಂತ ನೋಡಬೇಕು. ಇವ್ರದ್ದು ಪವರು, ಕಾಂಬಿನೇಷನ್ ಪವರು, ನಕ್ಷತ್ರ ಲಾರ್ಡ್ ಮತ್ತು ಸಬ್ ಲಾರ್ಡ್, ಈ ಕಡೆ ಇರ್ತಕ್ಕಂಥ ನಕ್ಷತ್ರ ಲಾರ್ಡ್ ಸಬ್ ಲಾರ್ಡ್ ಎರಡನ್ನೂ ಟ್ಯಾಲಿ ಮಾಡಿದಾಗ ಇದು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಬಂದರೆ ಇದು ವಿನ್ನಿಂಗು. ಕ್ಲಿಯರ್ ವಿನ್ನಿಂಗ್ಗೆ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಬರಬೇಕು. ಮಿಡ್ ವಿನ್ನಿಂಗಿಗೆ ನಮಗೆ 1ನೇ ಮನೆ ನಮಗೆ ಬರ್ತಕ್ಕಂಥದ್ದು, ಅಥವಾ 3ನೇ ಮನೆ ಬರ್ತಕ್ಕಂಥದ್ದು, ಅಥವಾ 4ನೇ ಮನೆ ಬರ್ತಕ್ಕಂಥದ್ದು, ಅಥವಾ ನಮಗೆ ಈ ಒಂದು 9ನೇ ಮನೆ ಬರ್ತಕ್ಕಂಥದ್ದು, ಅಥವಾ ನಮಗೆ ಒಂದು 10-11ನೇ ಮನೆ ಬರ್ತಕ್ಕಂಥದ್ದು. ಸ್ವಲ್ಪ ಇದೆಲ್ಲ ಮಿಡ್ ರೇಂಜು. ಸೋಲ್ತಾರೆ ಅಂತ ಬರ್ತಕ್ಕಂಥದ್ದು 5ನೇ ಮನೆ, 8ನೇ ಮನೆ, 12ನೇ ಮನೆ. ಕೆಲವೊಂದು ಸತಿ ಎರಡೂ ಕೊಟ್ಟು ಎಲ್ಲೋ ಒಂದು ಕಡೆ ಚಿಕ್ಕದಾಗಿ 10-11, 2-6, 10-11 ಅಂದರೆ ಆ ಮನೆಗಳ ಕಾಂಬಿನೇಷನ್ ಕೊಟ್ಟಾಗ ಎಲ್ಲೋ ಒಂದು ಕಡೆ ಹತ್ತಿರದಲ್ಲಿ ಡ್ರಾ ಆಗುತ್ತೆ ಅಂತ ಬಂದ್ಬಿಡುತ್ತೆ. ಇಬ್ಬರದು ವೆಯ್ಟೇಜ್ ನೋಡ್ತಕ್ಕಂಥ ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ನಮ್ಮ ಜ್ಯೋತಿಷ್ಯದಲ್ಲಿದೆ. ಡೇಟ್ ಮೇಲೆ ಹೇಳ್ತಕ್ಕಂಥದ್ದು ಅದು ಒಂದು ಕಾಕತಾಳಿಯಾಗೂ ಬಂದಿರ್ಬೋದು, ಅಥವಾ ಅದು ನಮಗೆ ಒಂದು ಮಜಾಗೂ ಬಂದಿರ್ಬೋದು. ಜರ್ಸಿ ನಂಬರ್ 18, ಡೇಟ್ ಟೋಟಲ್ ಮಾಡಿದ್ರೆ 18 ವರ್ಷ ಆದಮೇಲೆ ಕಪ್ ಗೆದ್ದಿದ್ದೀವಿ. 18 ಅಂದಾಗ ಮಾರ್ಕ್ಸ್ ಬರುತ್ತೆ. ಓಕೆ, ಅದನ್ನೆಲ್ಲ ಕೋರಿಲೇಟ್ ಮಾಡ್ಕೋಬೋದು. ಬಟ್ ಆದರೆ ಪ್ರತಿ ನಾವು ಈ ಒಂದು ಫೈನಲ್ಸ್ ನಾವು ನೋಡ್ಕೊಂಬಂದಾಗ ಹಳೆಯದು RCB ಎಲ್ಲಿ ಹತ್ತಿರವರೆಗೂ ಬಂದಿದೆಯೋ ಆ ಟೈಮಲ್ಲೂ ಕೂಡ ಮ್ಯಾಚ್ ಆಗಿರೋದು ಇದೆ, 18 ಮ್ಯಾಚ್ ಆಗಿರ್ತಕ್ಕಂಥದ್ದು ಇದೆ. ಅದಿರಲಿ, ಅದು ವಿಮರ್ಶೆಗೆ ಹೋಗ್ತಕ್ಕಂಥದ್ದು. ಆದರೆ ನಾನು ಲಾಸ್ಟ್ ನಿನ್ನೆ ಸಂಚಿಕೆಯಲ್ಲೂ ಹೇಳಿದ್ದೀನಿ, ಗೇಮಾಗೆ ನೋಡೋಣ. ಜೀವನದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಜ್ಯೋತಿಷ್ಯ ಬೇರೆ, ಸ್ಪೋರ್ಟ್ಸಲ್ಲಿ ನೋಡ್ತಕ್ಕಂಥ ಜ್ಯೋತಿಷ್ಯನೇ ಬೇರೆ ಇರ್ತಕ್ಕಂಥದ್ದು. ಆದರೂ ಕೂಡ ಒಂದು ಭಾವನೆಗೋಸ್ಕರ ನಾನು ಯೂಶ್ವಲಿ ಸ್ಪೋರ್ಟ್ಸ್ಗೆ ನಾನು ಪ್ರೆಡಿಕ್ಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಸಾಕಷ್ಟು ಜನ ಇದರಿಂದ ಹಾಳಾಗಿದ್ದಾರೆ. ಯಾಕಂದರೆ ಇದರಿಂದ ಒಂದು ಬೆಟ್ಟಿಂಗ್ ಮಾಡಿ ತುಂಬ ಜನ ಮನೆ ಕಳ್ಕೊಂಡಿದ್ದಾರೆ. ನನಗೆ ಆ ಒಂದು ನೋವು, ಆ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು. ನಾವೆಲ್ಲ ಎಮೋಷನಿಂದ ನೋಡ್ತಕ್ಕಂಥದ್ದು, ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು, ಪ್ರಿಡಿಕ್ಷನ್ ನಿಜ ಬಂದಿರತಕ್ಕಂಥದ್ದು ಭಾಳ ಅದ್ಭುತವೇ. ಆದರೆ ಇದರಿಂದ ಎಷ್ಟೋ ಪರ್ಸೆಂಟ್ ಜನ ಮನೆಯಲ್ಲಿ ಕ್ರೇಜ್ ಆಗಿಬಿಟ್ಟು, ಕ್ರಿಕೆಟ್ ಮೇಲೆ ಕ್ರೇಜ್ ಆಗಿ ಮೋಸ ಹೋಗಿರ್ತಕ್ಕಂಥದ್ದು, ಬೇರೆ ಬೇರೆ ರೀತಿ ಮೋಸ ಹೋಗಿದ್ದಾರೆ. ಒಂದು ಬೆಟ್ಟಿಂಗಲ್ಲಿ ಮೋಸ ಹೋಗಿದ್ದಾರೆ. ಒಬ್ಬರು ಆ ಟೈಮಲ್ಲಿ ಇವ್ರಿಗೆ ಈ ಇಂಟರ್ನೆಟ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಯಾರಿಗೆ ಹುಚ್ಚು ಜಾಸ್ತಿ ಕ್ರಿಕೆಟ್ದಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಿಮ್ಮನ್ನು ನಾನು ಯಾವುದೋ ಒಂದು ಟೀಮಿಗೆ ನಿಮ್ಗೆ ಸೇರಿಸ್ಕೊಳ್ತೀನಿ, ನಿಮಗೆ ದುಡ್ಡು ಕೊಟ್ಟರೆ ನೀವು ಒಳ್ಳೆ ಕ್ರಿಕೆಟ್ ಆಡ್ತೀರಾ ಅಂತೆಲ್ಲ ಫೈಂಡ್ ಔಟ್ ಮಾಡಿ ನಾವೊಂದು ಅಪ್ಲಿಕೇಶನ್ ಕಳಿಸ್ತೀವಿ, ಫಿಲಪ್ ಮಾಡಿ ಕಳಿಸಿ. ತುಂಬ ಪ್ರೊಫೆಷ್ನಲ್ ಆಗಿ ಅವ್ರು ಕಳಿಸಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಯಾವುದೋ ನಿಜ ಇರ್ಬೋದೇನೋ ಅಂತ. ನಮ್ಮ ಆಫೀಸ್ಗೆ ಅಷ್ಟು ಈಸಿಯಾಗಿ ನಾವೆಲ್ಲ ಒಳಗೆ ಬಿಟ್ಕೊಳ್ಳಲ್ಲ. ನಿಮ್ಮನ್ನು ನಾವು ನೋಡಬೇಕು, ಬೌಲಿಂಗ್ ಬರುತ್ತಾ, ಬ್ಯಾಟಿಂಗ್ ಬರುತ್ತಾ, ಎಲ್ಲಿ ಟ್ರೈನ್ ಮಾಡಿದ್ರಿ, ನೀವು ಯಾವ ಥರ ಯಾರ್ಕಾರ ಆಗ್ತಾರೆ, ಏನೇನೋ ಅವ್ರ ಕ್ವಶನ್ಸ್ ಒಂದಷ್ಟು ಗೂಗಲಲ್ಲಿ ನಾವು ನೋಡಿಬಿಟ್ಟು ಆ ಕ್ವಶನ್ಸ್ ಬರ್ಕೊಂಡು ಅವ್ರಿಗೆಲ್ಲ ಕೇಳ್ತಾರೆ. ಕೇಳಿ ಓಕೆ ನಿಮ್ಮದು ಎಂಟ್ರಿ ಫೀಸು ಒಂದು 25,000 ಆಗುತ್ತೆ, ಆ ಥರ ಕೊಟ್ಟಾಗ ಮಾತ್ರ ನಾವು ಒಂದು ಅಪ್ಲಿಕೇಶನ್ ಕೊಡ್ತೀವಿ. ಅದಾದಮೇಲೆ ನೀವು 50,000 ಕೊಡಬೇಕು. ನೀವು ಇದರಲ್ಲಿ ನೀವು ಸೆಲೆಕ್ಟ್ ಆದರೆ ಸ್ಪಾನ್ಸರೇ ನಿಮಗೆ ಕೋಟಿಗಟ್ಟಲೆ ಕೊಡ್ತಾರೆ. ಸೊ ಯಾವಾಗಲೂ ಕೂಡ ಈ ಥರ ಒಂದು ಭಾವನೆಗಳು ಬರುತ್ತೆ. ಈಗ ರೀಸೆಂಟಾಗಿ ನ್ಯೂಸ್ ಚಾನಲಲ್ಲಿ ನೋಡಿರ್ಬೋದು, ಯಾರೋ ಒಬ್ಬರು 30 ಲಕ್ಷ ರೂಪಾಯಿ ಏನೋ ಹೆಚ್ಚು ಕಮ್ಮಿ ಯಾರಿಗೋ ಕೊಟ್ಟು ಮೋಸ ಹೋಗಿರ್ತಕ್ಕಂಥದ್ದು. ಇದು ನೋಡಿ, ಈ ಥರ ಬರ್ತಕ್ಕಂಥದ್ದು. ಅವರು ಅದ್ರ ಬಗ್ಗೆ ಮಾತಾಡಬೇಕು. ಜನಸಾಮಾನ್ಯ ಇದರಿಂದ ಎಂಜಾಯ್ಮೆಂಟ್ ಮಾಡೋದೊಂದು ಅಂತಂದರೆ, ಇದರಿಂದ ಸಮ್ ಪರ್ಸೆಂಟೇಜ್ ಆಫ್ ದಿ ಸೊಸೈಟಿ ಹಾಳಾಗಿದೆ. ಅವ್ರ ತಂದೆ ತಾಯಿಗಳು ಅವ್ರ ಬಾಯಲ್ಲಿ ಈ ಹಾಳಾದ ಕ್ರಿಕೆಟ್ ಅಂತ ಬರ್ತಾ ಇರ್ತಕ್ಕಂಥ ನೋವಾದಾಗ ಏನಾಗುತ್ತೆ, ಈ ಹಾಳಾದ ಕ್ರಿಕೆಟಿಂದ ನನ್ನ ಮಗ ಹಾಳಾದ, ಈ ಹಾಳಾದ ಕ್ರಿಕೆಟಿಂದ ಗಂಡ. ಎಷ್ಟು ಜನ
ಗಂಡಂದಿರು ಈ ಒಂದು ಏನಂತಾರೆ ಈ ಸ್ಪೆಕ್ಯುಲೇಷನ್ನು ಅಥವಾ ಜೂಜು, ಕ್ರಿಕೆಟ್ ಬೆಟ್ಟಿಂಗು ತುಂಬ ಹಾಳಾಗಿ ಒಡವೆ ಎಲ್ಲ ಮಾರಿ ನೋಡಿ, ಒಂದು ಕಡೆ ನಾವೆಲ್ಲ ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದೀವಿ, ಒಂದು ಕಡೆ ಅದನ್ನೇ ನಾವು ಈ ಕಡೆ ಸೈಡ್ ನೋಡ್ತಾ ಇದ್ದೀವಿ. ಆ ಕಾರಣದಿಂದ ನಾನು ಹೆಚ್ಚಾಗಿ ಈ ಒಂದು ಸಬ್ಜೆಕ್ಟಲ್ಲಿ ಪ್ರಿಡಿಕ್ಷನ್ ನಾನು ತುಂಬ ಕಮ್ಮಿ ಮಾಡ್ತೀನಿ. ಯಾಕಂದರೆ ನಮ್ಮ ಪ್ರಿಡಿಕ್ಷನ್ನು ಔಟ್ ಆಫ್ ಔಟ್ ಬರುತ್ತೆ. ಆದರೆ ಪ್ರಿಡಿಕ್ಷನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಜನ ಒಂಥರ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಅದಕ್ಕೆ 2 ವಿಚಾರದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈ ಶೇರ್ಸ್ ವಿಚಾರದಲ್ಲಿ ಹೇಳ್ತೀನಿ. ಶೇರ್ಸಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ನೀವು ಗೂಗಲ್ ಮಾಡಿ ಹೌ ಮೆನಿ ಪರ್ಸೆಂಟೇಜ್ ಆಫ್ ಪೀಪಲ್ ಹ್ಯಾವ್ ಹರ್ನ್ಡ್ ಮನಿ ಇನ್ ಶೇರ್ಸ್ ಅಂತ ನೋಡಿ, ಅವಾಗ ಗೊತ್ತಾಗುತ್ತೆ. ಸಾಕಷ್ಟು ಜನ ಶೇರ್ಸ್ ಹೇಳಿದ ತಕ್ಷಣ ಹಂಗಿಲ್ಲ ಹಿಂಗಿಲ್ಲ, ಪ್ಲ್ಯಾನಿಂಗ್ ಇಲ್ಲ, ನೋಡಿಲ್ಲ, ಪೋರ್ಟ್ಫೋಲಿಯೋ ನೋಡಿಲ್ಲ, ಕಂಪ್ನಿ ಪರ್ಫಾರ್ಮೆನ್ಸ್ ನೋಡಿಲ್ಲ, ಏನಾರು ಹೇಳಿ ಅವ್ರು ಯಾರು ಹೇಳ್ತಾರೋ ನೀವೇ ಲೀಡ್ರಾಗಿ, ಶೇರ್ಸಲ್ಲಿ ನೀವೇ ಲೀಡ್ರಾಗಿ ಊರಿಗೆಲ್ಲ ಹೇಳಿ, ನಿಮಗೆಲ್ಲ ಗೊತ್ತಲ್ವ ಅದು ನೋಡ್ಬೇಕು ಇದು ನೋಡಬೇಕು ಅಂತ ಕೂತ್ಕೊಂಡು ಯು ಡ್ರೈವ್ ಯುವರ್ ಸೆಲ್ಫ್ ಆ್ಯಂಡ್ ಟೆಲ್ ಪೀಪಲ್ ಟು ಇನ್ವೆಸ್ಟ್. ನೋಡೋಣ ಅದೆಷ್ಟು ಪರ್ಸೆಂಟೇಜ್ ನೀವು ಹೇಳೋದೆಲ್ಲ. ತುಂಬ ಜನ ಕಮೆಂಟ್ಸ್ ಹಾಕ್ತಾರೆ. ನಾನು ಲಾಸ್ಟ್ ಟೈಮ್ ಶೇರ್ಸ್ ಮಾಡಿದಾಗ ತುಂಬ ಕಮೆಂಟ್ ಹಾಕಿದರು, ಹಾಗೆ ಹೀಗೆ ಬರೀ ಜ್ಯೋತಿಷ್ಯ ಒಂದೇ ಅಲ್ಲ, ವಿ ಹ್ಯಾವ್ ಟು ಸಿ ಡಿಫ್ರೆಂಟ್ ಪೋರ್ಟ್ಫೋಲಿಯೋಸು, ಮತ್ತು ಅದರಲ್ಲಿ ಕೆಪೆಕ್ಸ್ ನೋಡಬೇಕು, ಒಪೆಕ್ಸ್ ನೋಡಬೇಕು, ಮತ್ತು ಇನ್ವೆಸ್ಟರ್ಸ್ ನೋಡಬೇಕು, ಮತ್ತು ಅವ್ರದ್ದು ಹಿಂದೆ ಪರ್ಫಾರ್ಮೆನ್ಸ್ ನೋಡಬೇಕು. ಮುಂದೆ ಏನೂ ಇಲ್ಲ. ನಮ್ಮ ಗುರುಗಳ ಒಂದು ಮಾತು ಹೇಳಿದರು, ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಕೆನಾಟ್ ಬಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್. ಇದು ಪ್ರತಿಯೊಬ್ಬರ ಲೈಫಲ್ಲೂ ಇದನ್ನು ಅಳವಡಿಸ್ಕೋಬೇಕು. ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಕೆನಾಟ್ ಬಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್. ಒಂದು ಸಿಂಪಲಾಗಿ ಹೇಳ್ತೀನಿ, ಮದುವೆಗಿನ ಮುಂಚೆ ಯಾರನ್ನೋ ಇಷ್ಟಪಟ್ಟಿರ್ತೀವಿ, ಲವ್ ಮಾಡಿರ್ತೀವಿ, ಸಿಕ್ಕಾಪಟ್ಟೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಮತ್ತು ಇನ್ನೇನಮ್ಮ ಏನು ಅದು ಕಳಿಸೋದು, ಫ್ಲವರ್ ಕಳಿಸೋದು, ಹಾರ್ಟ್ ಕಳಿಸೋದು, ಎಲ್ಲ ಕಳಿಸ್ತಾ ಇರ್ತೀವಿ. ಅದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಮದುವೆ ಆದಮೇಲೆ ಮೆಸೇಜ್ಗಳೇ ಬೇರೆ. ಏಯ್ ಬ್ರೇಕ್ಫಾಸ್ಟ್ ಆಯ್ತೇನೆ, ಹಾಂ ಮಾಡಿದ್ಯಾ, ಎತ್ತಿಟ್ಟಿದ್ಯಾ, ಅಲ್ಲಿ ಫ್ಲವರು ಇಲ್ಲ, ಹೋಗ್ಲಿ ಕಾಲಿಫ್ಲವರು ಇಲ್ಲ. ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಇನ್ ಎನಿಬಡೀಸ್ ಲೈಫ್. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದು ಎಲ್ಲ ಜೀವನಕ್ಕೂ ಅಪ್ಲೈ ಆಗುತ್ತೆ. ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಕೆನಾಟ್ ಬಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್. ಆ ಸಂದರ್ಭದಲ್ಲಿ ಒಂದು ಭಯ, ಒಂದು ರೆಸ್ಪೆಕ್ಟೋ ಅಥವಾ ಮಗದೊಂದೋ ಇರ್ತಕ್ಕಂಥದ್ದು ಆ ಇನಿಷಿಯಲ್ ಸ್ಟೇಜಲ್ಲಿ ಬಿಲ್ಡ್ ಆಗುತ್ತೆ. ಯಾವಾಗ ಒಂದಾಗ್ತಾರೋ ಅಥವಾ ಅದ್ರಲ್ಲಿ ಬರ್ತಾರೋ, ಇದು ರಿಲೇಷನ್ಶಿಪ್ ಒಂದೇ ಅಲ್ಲ, ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ. ಫಸ್ಟು ಫ್ರೆಂಡ್ ಆದಾಗ ಏನು ಭಲೇ, ಈಗ ಕೆಲವರು ಹೆಂಗಸರು ಯಾರೋ ಫ್ರೆಂಡ್ ಆಗಿಬಿಡ್ತಾರೆ, ಗಂಡಸರು ಫ್ರೆಂಡ್ ಆಗ್ತಾರೆ. ಒಂದು ಟೈಮಲ್ಲಿ ಕಾಯ್ಕೊಂಡಿದ್ದು ದುಡ್ಡು ಕೊಡು ಅಂತ ಹೇಳಿ ಅವರು ಅಲ್ಲಿ ಅವನು ಇದನ್ನ ಅಂತ ಒಂದು ಮರ್ತೋಗೋದಲ್ಲ, ಇದಾನ ಅಂತ ಮರ್ತೋಗೋದಲ್ಲ, ಕಂಪ್ಲೀಟ್ ಝೀರೋ, ಯಾರನ್ನೂ ನಂಬಲೇಬಾರ್ದು ಅನ್ನೋವಂಥ ಸಿಚುವೇಶನ್ ಬಂದ್ಬಿಡುತ್ತೆ. ಇದನ್ನೇ ಒಂದು ವರ್ಡ್ ಕರೀತಾರೆ, ಹಿತಶತ್ರುಗಳು ಅಂತ ಕರೀತಾರೆ, ಹಿತಶತ್ರುಗಳು ಅಂತ. ಸೊ ಆ ಹಿತಶತ್ರುಗಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಡೇಂಜರ್ ಆಗುತ್ತೆ. ಯಾಕಂದರೆ ಈಗ ಇವತ್ತಿನ ಟಾಪಿಕ್ RCB ಇತ್ತು, ಅಲ್ಲಿಂದ ನಾವು ಶೇರ್ಸ್ಗೆ ಹೋದ್ವಿ, ಅಲ್ಲಿಂದ ಹಿತಶತ್ರುಗೆ ಹೋದ್ವಿ, ಎಲ್ಲೆಲ್ಲೋ ಹೋಗ್ತಾ ಇದ್ವಿ. ಒಳ್ಳೆ ಸಂಭ್ರಮಾಚರಣೆಯಲ್ಲಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದಾರೆ. ಆದರೆ ಯಾರ್ಯಾರು ಸ್ಪೋರ್ಟ್ಸ್ಗೆ ಹೋಗಬೇಕು ಅದೊಂದು ಹೇಳ್ಬಿಡ್ತೀನಿ. ಯಾರ್ಯಾರು ಸ್ಪೋರ್ಟ್ಸ್ಗೆ ಹೋಗಬೇಕು, ನಿಮಗೆ ಪ್ರಮುಖವಾಗಿ ಭಾಳಷ್ಟು ಗ್ರಹದಲ್ಲಿ ಈ 3ನೇ ಮನೆ ಮತ್ತು 5ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರಬೇಕು. 3rd ಹೌಸ್ ಆ್ಯಂಡ್ 5th ಹೌಸ್ ಇರಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ನೀವು ಹೋಗಬೇಕು, ಜಾಸ್ತಿ ಅದರಲ್ಲಿ ಫೇಮಸ್ ಆಗಬೇಕು ಅಂದರೆ 8 ಆ್ಯಡ್ ಆಗುತ್ತೆ. ಟಾಪ್ಗೆ ಹೋಗಬೇಕು 10 ಆ್ಯಡ್ ಆಗುತ್ತೆ. ಇನ್ನೂ ಅದರಲ್ಲಿ ಸಿಕ್ಕಾಪಟ್ಟೆ ಟಾಪ್ಗೆ ಹೋಗಬೇಕು 11 ಆ್ಯಡ್ ಆಗುತ್ತೆ. ಸೊ ಫೈನಲಿ ನಿಮ್ಮ ಹಾರೋಸ್ಕೋಪಲ್ಲಿ ದಶಾದಲ್ಲಿ 3ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ ಇದಿದ್ದರೆ ನೀವು ಅಲ್ಲಿ ಫೀಲ್ಡಲ್ಲಿರ್ತೀರಾ. ಇದು ಎಷ್ಟು ಕಮ್ಮಿ ಆಗ್ತಾ ಇರುತ್ತೋ ಸ್ವಲ್ಪ ಹಿಂದೆ ಜರುಗ್ತಾ ಇರ್ತೀರ. ಎಷ್ಟು ಹತ್ತಿರ ಇರುತ್ತೋ ಅಷ್ಟು ಮುಂದೆ ಹೋಗ್ತಾ ಇರ್ತೀರ. ಅಷ್ಟೇ ಸಿಂಪಲ್. ಅಸ್ಟ್ರಾಲಜಿ 15 ದಿವಸ ನಾವು ಹೇಳ್ಕೊಡ್ತೀವಲ್ಲ, ವೆರಿ ವೆರಿ ಸಿಂಪಲ್. ಕಾಂಬಿನೇಷನ್ ಇದೆಯಾ, ಏಜ್ ಇದೆಯಾ, ಒಂದಕ್ಕೊಂದು ಕನೆಕ್ಷನ್ನು. ಕಾಂಬಿನೇಷನ್ ಇದ್ದರೆ ಮಾತಾಗ ನಾವು ಏಜ್ ನೋಡಬೇಕು, ಏಜ್ ತಕ್ಕಾಗಿ ನಮ್ಮ ಹಾರ್ಡ್ ವರ್ಕ್ ನೋಡಬೇಕು, ನಮ್ಮ ಶ್ರಮ ನೋಡಬೇಕು. ಈ 3 ಮಿಕ್ಸ್ ಆದಾಗ ಯು ವಿಲ್ ಗೆಟ್ ದಿ ರಿಸಲ್ಟ್. 2 ಇದೆ, ಇನ್ನೊಂದಿಲ್ಲ. ಇವನಿಗೆ ಕ್ರಿಕೆಟ್ ಆಡೋ ಯೋಗ ಇದೆಯಲ್ಲ, ಇವನಿಗೆ ಗೇಮ್ಸ್ ಆಡೋ ಯೋಗ ಇದೆಯಲ್ಲ, ಆಮೇಲೆ ಅವ್ನಿಗೆ ಏಜು ಇದೆಯಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ ಸರ್. 3 ಕೂಡು ಬರುತ್ತೆ. 3 ಕೂಡು ಬರ್ತಕ್ಕಂಥದ್ದು ಭಾಳ ವಿಶೇಷ. ಸೊ 3ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ ಬಂದವ್ರದ್ದೆಲ್ಲನೂ ಇವತ್ತು ಯಾರು ನೀವು ಕ್ರಿಕೆಟರ್ಸ್ ಅಂತ ಹೇಳ್ತಿರಲ್ಲ ಅವರಿಗೆಲ್ಲ ಈ ಮನೆ ಕಾಂಬಿನೇಷನ್ಸ್ ಇರುತ್ತೆ ಜ್ಯೋತಿಷ್ಯದಲ್ಲಿ. 3ನೇ ಮನೆ, 5ನೇ ಮನೆ, 10ನೇ ಮನೆ, 8ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ ಟಾಪ್
ಕ್ರಿಕೆಟರ್ಸ್ನ ಕೊಡ್ತಾರೆ. ಎಷ್ಟು ಜನ ಕ್ರಿಕೆಟರ್ಸ್ ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಎಂಡೇ ಇಲ್ಲ. ಫಾರಿನ್ ಕ್ರಿಕೆಟರ್ಸು, ಇಂಡಿಯನ್ ಕ್ರಿಕೆಟರ್ಸು, ಇಲ್ಲಿ ಈ ಲೋಕಲಲ್ಲಿ ಬರ್ತಕ್ಕಂಥ ಈ ರಂಜಿ ಟ್ರೋಫಿ ಎಲ್ಲ ಬರುತ್ತೆ, ಸ್ಟೇಟ್ ಕ್ರಿಕೆಟರ್ಸು ಮತ್ತು ಡಿಸ್ಟ್ರಿಕ್ಟ್ ಕ್ರಿಕೆಟರ್ಸು, ಇದೆಲ್ಲವೂ ನಾವು ನೋಡ್ತಾ ಇದ್ದಾಗ ಎಲ್ಲರಿಗೂ ಕೂಡ 3, 5, 8, 10, 11 ಬರುತ್ತೆ. ಅದು ರೆಡ್ಯೂಸ್ ಆಗ್ತಾ ಇದ್ದಾಗ ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿದ್ದರೂ ಕೂಡ ಅವ್ರಿಗೆ ಯೋಗ ಬಂದಿರಲ್ಲ. ಯೋಗ್ಯತೆ ಇರುತ್ತೆ ಬೇಕಾದಷ್ಟು. ಈಗ ಮಾಡಿರೋ ಬೌಲರ್ಗಿನ ಇನ್ನೂ ಸೂಪರ್ ಬೌಲರ್ಸ್ ಎಲ್ಲ ಇರ್ತಾರೆ, ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅದು ಎಲ್ಲಿ ಬರುತ್ತೆ ನಮಗೆ? ಹಾರ್ಡ್ ವರ್ಕ್ ಕ್ಯಾಟಗರಿಲಿ ಬರುತ್ತೆ. ಏಜು ಎಸ್ ಇದೆ, ಇಲ್ಲಿ ಜಾತಕದಲ್ಲಿ ಕಾಂಬಿನೇಷನ್ ಸ್ಟ್ರಾಂಗ್ ಇರಲ್ಲ, ವೀಕ್ ಇರುತ್ತೆ. ತುಂಬ ಜನ ನನ್ನ ಮಗ ಸ್ಪೋರ್ಟ್ಸ್ ಇಷ್ಟ, ಕ್ರಿಕೆಟ್ ಆಡೋಕ್ಕೆ ಇಷ್ಟ, ತುಂಬ ಜನ ಬರ್ತಾರೆ, ಕಾಂಬಿನೇಷನ್ ಬರ್ತಾ ಇಲ್ಲಮ್ಮ, ಲಾಂಗ್ ಟರ್ಮ್ ಹೋಗ್ತಾ ಇಲ್ಲ. ತುಂಬ ಜನ ತಾಯಂದಿರು ಬಂದು ನನ್ನ ಹತ್ರ ಕನ್ಸಲ್ಟೇಷನ್ ಕೇಳಿದಾಗ ಇವನು ಸ್ಪೋರ್ಟ್ಸ್ ತುಂಬ ಇಷ್ಟಪಡ್ತಾನೆ, ಕ್ರಿಕೆಟ್ ತುಂಬ ಇಷ್ಟಪಡ್ತಾನೆ, ಎಲ್ಲ ಕೊಡಿಸಿದ್ದೀವಿ, ಅಲ್ಲಿ ಯಾವುದೋ ಒಂದು ಅಕಾಡೆಮಿಗೆ ಹೋಗ್ತಾನೆ, ಅಲ್ಲಿ ಕ್ರಿಕೆಟ್ ಆಡ್ತಾನೆ, ಅವನ್ನ ಬೆಸ್ಟ್ ಅಂತ ಇರ್ತಾರೆ, ನಮಗೇನೋ ಒಂಥರ ಖುಷಿ ಆಗುತ್ತೆ. ಅಲ್ಲಿ ತುಂಬ ವಿಕೆಟ್ಸ್ ತೊಗೊಳ್ತಾನೆ, ರೈಟ್ ಏನೋ ಪೇಸ್ ಅಂತಾರೆ, ರೈಟ್ ಸ್ಪಿನ್ ಅಂತಾರೆ, ಅವೆಲ್ಲ ಮಾಡ್ತಾರೆ, ಸ್ಟ್ರೈಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಆದರೆ ಕೊನೆಗೆ ಕಾಂಬಿನೇಷನ್ ಸ್ವಲ್ಪ ಇರಲ್ಲ, ಅದು ಯೋಗವನ್ನು ಸ್ವಲ್ಪ ಕಮ್ಮಿ ಕೊಡುತ್ತೆ. ಸೊ ನಮ್ಮ ಜಾತಕಗಳು ನೋಡ್ಕೊಂಡು ನಾವು ಮಾಡಬೇಕೇ ಹೊರತು ನಮಗೆ ಅಲ್ಲಿ ಕಾಂಬಿನೇಷನ್ಸು 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ. ಹೈಯರ್ ದಿ ಕಾಂಬಿನೇಷನ್ ಹೈಯರ್ ದಿ ರಿಸಲ್ಟ್, ಲೋವರ್ ದಿ ಕಾಂಬಿನೇಷನ್ ಲೋವರ್ ದಿ ರಿಸಲ್ಟ್. ಈ ರೀತಿಯಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ನಾವು ನೋಡ್ತೀವಿ. ಹೆಚ್ಚಿನ ಗ್ರಹಗಳಲ್ಲಿ ಬರಬೇಕದು 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 10ನೇ ಮನೆ, 11ನೇ ಮನೆ. ಸೂರ್ಯನ ಕಾಂಬಿನೇಷನಲ್ಲಿ ಇರುತ್ತೆ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಲ್ಲ ಕಾಂಬಿನೇಷನಲ್ಲಿ ಆ ಪೂರ್ತಿ ಕಾಂಬಿನೇಷನ್ ತೋರಿಸ್ತಾ ಇದ್ದಾಗ ಯು ವಿಲ್ ಬಿಕಮ್ ಎ ಸ್ಪೋರ್ಟ್ಸ್ ಮ್ಯಾನ್. ಈ ಸ್ಪೋರ್ಟ್ಸ್ ಮ್ಯಾನ್ ಜೊತೆ ಇನ್ನೊಂದು ಒಂದು ಪ್ರೊಫೆಷನ್ ಇದೆ, ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಆಗ್ತಕ್ಕಂಥದ್ದು ಸೇಮ್ ಕಾಂಬಿನೇಷನ್ ಬರುತ್ತೆ. ಇವೆರಡು ಹ್ಯಾಂಡ್ ಇನ್ ಹ್ಯಾಂಡ್. ನೀವು ತುಂಬ ನೋಡಿ, ಸ್ಪೋರ್ಟ್ಸ್ಗೆ ಫಿಲಮ್ ಇಂಡಸ್ಟ್ರಿ ಅಥವಾ ಮೀಡಿಯಾ ಇಂಡಸ್ಟ್ರಿ ಇರುತ್ತೆ, ಫಿಲಮ್ ಇಂಡಸ್ಟ್ರಿಲಿ ಕ್ರಿಕೆಟ್ ಇರುತ್ತೆ, ಎರಡಕ್ಕೂ ಹತ್ರದಲ್ಲಿ ನಂಟಿರತಕ್ಕಂಥದ್ದು. ದಿ ಸೇಮ್ ಕಾಂಬಿನೇಷನ್ ಅಪ್ಲೈಸ್ ಟು ಫಿಲಮ್ ಇಂಡಸ್ಟ್ರಿ ಆಲ್ಸೋ. ಈ ಕಾಂಬಿನೇಷನ್ ಇದೆಯಾ ಅಂತ ನೋಡ್ಕೊಂಡು ಮಾಡಬೇಕು. ಈಗ ನನಗೆ ಜ್ಯೋತಿಷ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಕ್ರಿಕೆಟರ್ ಆಗೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡ್ಬೋದು, ಬೌಲರ್ ಆಗ್ಬೋದು, ಲೈನ್ ಆ್ಯಂಡ್ ಲೆಂತ್ ಹಾಕ್ಬೋದು, ಎವ್ರಿಥಿಂಗ್ ಇಸ್ ಫೈನ್, ಸ್ಟ್ರೋಕ್ಸ್ ಹೊಡಿಬೋದು, ಸ್ಕ್ವೇರ್ ಡ್ರೈವು, ಆನ್ ಡ್ರೈವು, ಆಫ್ ಡ್ರೈವು ಎಲ್ಲ ಹೊಡಿಬೋದು. ಬಟ್ ಇನ್ ಮೈ ಹಾರಸ್ಕೋಪ್ ಕಾಂಬಿನೇಷನ್ ಅಂದರೆ ಲೈನ್ ಲೈಟಿಗೆ ಬರೋಕ್ಕಾಗಲ್ಲ. ಗಲ್ಲಿ ಕ್ರಿಕೆಟ್ ಅಂತ ಇರ್ತದೆ, ಅದನ್ನು ಆಡ್ಕೊಂಡು ಸುಮ್ಮನೆ ಇರಬೇಕು. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಕೇಳೋಣ. Namaste, ನನ್ನ ಹೆಸರು ಸಹನಾ. As I joined the astrology wherein I didn't believe the astrology as far as the beginning. So ನಾನು ನಂಬ್ತಾನೆ ಇಲ್ಲ, ನಮ್ಮ ಅಪ್ಪ ಸೇರಿಸಿದ್ರು at the beginning, ನನಗೆ ಇಂಟ್ರೆಸ್ಟ್ ಇದ್ದಿರಲಿಲ್ಲ. As of ಆಮೇಲೆ ನನಗೆ ಕಲ್ತಿ ಫೋರ್ಸಿಬಲಿ ಐ ಜಾಯಿನ್ ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡಿದ್ದು ಕಲಿಯೋಕ್ಕೆ. ದೆನ್ ಇಟ್ಸ್ ಅ ವಂಡರ್ಫುಲ್ ಆ್ಯಂಡ್ ಬೆಸ್ಟ್ ಅಸ್ಟ್ರಾಲಜಿ, ಸೊ ದ್ಯಾಟ್ ನೀವು ಪ್ರೆಡಿಕ್ಟ್ ಮಾಡ್ಬೋದು ನಿಮ್ಮ ಫ್ಯೂಚರ್ ಏನೇನಿದೆ ಅಂತ. ನಾನು ಸೇರ್ಕೊಂಡು ಆದ ನಂತರ ನನಗೆ ಗೊತ್ತಾಯಿತು ಅದು ಅಸ್ಟ್ರಾಲಜಿ ಪವರ್ ಏನು ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಅಸ್ಟ್ರಾಲಜಿ, ವೆರಿ ಐ ಪ್ರೌಡ್ಲಿ ಐ ಕ್ಯಾನ್ ಸೇ ದ್ಯಾಟ್ ಐ ಪ್ರಿಡಿಕ್ಟೆಡ್ 20 to 30 or maybe around maximum 100 members of the astrology futures, wherein it's truly predicted and it's an accurate. So I gratefully thank Guruji to making us proud and also learning basic things which is very useful to us. So I'll ask a few people to join astrology and Kalibeku, so that you will know what the causes are, so you can modify the future. It's not just to modify it, you can even be in a better position after learning the astrology. Dhanyavad. ವೀಕ್ಷಕರ, ಇಂದಿನ ಸಂಚಿಕೆಯಲ್ಲಿ ಗುರೂಜಿಯವರು ಸ್ಪೋರ್ಟ್ಸ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.